ಮೂಢನಂಬಿಕೆಗಳ ವಿರುದ್ಧ ಒಂದು ಮಸೂದೆ ತರಬೇಕು, ಒಂದು ಕಾನೂನು ಮಾಡಬೇಕು ಅಂತ ಹೊರಟಿದ್ದೀರಿ. ಅದರ ಅಪಾಯಗಳ ಬಗ್ಗೆ ಒಂದಿಷ್ಟು ಧ್ವನಿಗಳಿದ್ದೀವಿ. ತಾವು ಅದನ್ನು ಸ್ಟಡಿ ಮಾಡಿದ್ದೀರಾ? ನೀವು ಮೂಲಭೂತವಾಗಿ ನೀವು ನಾಸ್ತಿಕರು, ನೀವು ಅದನ್ನು ನಂಬೋದಿಲ್ಲ ಅಂತಾದರೂ ಇದು ಎಲ್ಲೋ ಒಂದು ಕಡೆ ಇದು ಕೂಡ ಕೋಮುವಾದಿ ರಾಜಕಾರಣ ಆಗಿಬಿಡತ್ತಾ ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇದೆ. ಇಲ್ಲ, ಈಗ ಮೌಢ್ಯಗಳು ಮತ್ತು ಕಂದಾಚಾರಗಳು ಇವು ಜಾಸ್ತಿ ಆಗಬಾರ್ದು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದು ಮೌಢ್ಯ ಅನ್ನೋ ಪ್ರಶ್ನೆ ಬರುತ್ತೆ. ಮಂಗಳಾರತಿ ತಗೊಳ್ಳೋದು ಮೌಢ್ಯನ, ತೀರ್ಥ ತಗೊಳ್ಳೋದು ಮೌಢ್ಯನ, ದೇವಸ್ಥಾನಕ್ಕೆ ಹೋಗೋದು ಮೌಢ್ಯನ, ಡಿಫೈನ್ ಮಾಡ್ತೀರಾ ನೀವು ಅನ್ನೋ ಪ್ರಶ್ನೆ. ಒಂದು ಮೌಢ್ಯದಿಂದ ಸಮಾಜಕ್ಕೆ ಕಳಂಕ ಬರ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಈ ಮಡೆ ಸ್ನಾನ ಅಂತಕ್ಕಂಥದ್ದು ಇದು ಒಂದು ಮೌಢ್ಯ. ಅದರಿಂದ ಚರ್ಮ ರೋಗ ವಾಸಿ ಆಯ್ತವೆ ಅಂತಕ್ಕಂಥ ಒಂದು ಭಾವನೆ ಇದೆಯಲ್ಲ, ಕಲ್ಪನೆಗಳು, ಆ ಥರದ್ದು ಬಿತ್ತಿ ಅದನ್ನು ಗಟ್ಟಿ ಮಾಡಿರ್ತಕ್ಕಂಥದ್ದು ಅದೊಂದು ಮೌಢ್ಯ ಆಗಿದೆ. ಅದನ್ನು ಅವರು ಒಂದು ಸಂಪ್ರದಾಯ ಅಂತ ಹೇಳ್ತಾರೆ. ಅಸ್ಪೃಶ್ಯತೆ ಆಚರಣೆ ಮಾಡೋ ಸಂಪ್ರದಾಯ ಅಂತ ಕರೆಯಕ್ಕೆ ಬರೋಲ್ಲ. ಅಮಾನವೀಯವಾದಂಥವನ್ನೆಲ್ಲರೂ ಕೂಡ ಸಂಪ್ರದಾಯಗಳು ಅಂತ ಕರೆಯಕ್ಕೆ ಬರೋಲ್ಲ. ಈಗ ಅದೇ ನೆಲೆಯಲ್ಲಿ ನಾವು ಅಡ್ಡಪಲ್ಲಕ್ಕಿನೂ ನೋಡ್ಬೋದಾ? ಈಗ ಅದೇ ಅಡ್ಡಪಲ್ಲಕ್ಕಿ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅಡ್ಡಪಲ್ಲಕ್ಕಿ ಅದೇ ನಮ್ಮ ಸಂಪ್ರದಾಯ, ಅದು ಒಂದು 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 ಪ್ರಬಲ ಸಮುದಾಯ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಇದರಿಂದ ಯಾರಿಗೂ ಹಾನಿ ಆಗಲ್ಲ ಅಂತ ಹೇಳೋದು. ಅವ್ರೇನು ಹೇಳ್ತಾರೆ ಅಂದರೆ, ರಾತ್ರಿ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಕೇದಾರನಾಥ ಅಂತ ಬಂದಂಥ ಸ್ವಾಮೀಜಿ ಅವ್ರು ಹೇಳ್ತಾ ಇದ್ರು, ನಾವು ಮಾಡ್ತೀವಿ, ಯಾರು ನಮಗೆ ಗೌರವ ಕೊಟ್ಟು ಅದಕ್ಕೆ ಇಚ್ಛೆ ಪಟ್ಟು ಅದಕ್ಕೆ ಬರ್ತಾರೋ ಅವ್ರು ಬರಲಿ, ನಾವು ಬೇರೆ ಯಾರನ್ನೂ ಕೂಡ ಒತ್ತಾಯ ಮಾಡೋಕ್ಕೆ ಹೋಗಲಿ ಅಥವಾ ಅದನ್ನು ಮಾಡಲ್ಲ. ಯಾರು ಬರ್ತಾರೆ ಅದು ಮಾಡ್ತೀವಿ ಅಷ್ಟೇ. ಅದು ಒಂದು ಮೊದಲಿನಿಂದ ಬೆಳಕ ಬಂದಿದೆ ಸುಮಾರು ವರ್ಷಗಳಿಂದ. ಮಡೆ ಸ್ನಾನದವರು ಹಾಗೆ ಹೇಳ್ತಾರೆ, ಅವ್ರಿಗೆ ಇಷ್ಟಪಟ್ಟು ಮಾಡ್ತಾರೆ. ಮಡೆ ಸ್ನಾನಕ್ಕೂ ಅದಕ್ಕೂ ಭಾಳ ವ್ಯತ್ಯಾಸ. ಅವ್ರು ಇಷ್ಟಪಟ್ಟು ಬಂದು ಮಾಡ್ತಾರೆ, ಯಾರನ್ನ ಬಲವಂತ ಮಾಡಿ ಕರ್ಕೊಂಬರಲ್ಲ. ಮಡೆ ಸ್ನಾನಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ. ಎಂಜಿಲ್ ಮೇಲೆ ಉರುಳೋದಕ್ಕೂ ಪಲ್ಲಕ್ಕಿ ಬರೋದಕ್ಕೂ ಭಾಳ ವ್ಯತ್ಯಾಸ. ಓಕೆ, ಸ್ವಲ್ಪ ರಾಜಕೀಯದಿಂದ ಆಚೆ ಬಂದರೆ, ತಮಗೆ ಅಕಸ್ಮಾತ್ ಬಿಡುವು ಸಿಕ್ಕಿದ್ರೆ, ಬಿಡುವಿದ್ದಾಗ ಏನು ಮಾಡ್ತೀವಿ? ನಿದ್ದೆ ಮಾಡೋದಲ್ದರೆ, ಯಾಕೆಂದ್ರೆ ನಿದ್ದೆ ಬಿಡುವು ಇಲ್ಲವೇ ಇಲ್ಲ. ಪೇಪರ್ಗಳು ನೋಡೋದು, ಫೈಲ್ ನೋಡೋದು, ರಾತ್ರಿ ಮಾತ್ರ ಒಂದು ಅರ್ಧ ಗಂಟೆ ನ್ಯೂಸ್ಗಳು ನೋಡ್ತೀನಿ ಅಷ್ಟೇ. 11 ಗಂಟೆ ಮೇಲೆ ಸುವರ್ಣ ನ್ಯೂಸ್ ನೋಡ್ತೀರಿ? ಎಲ್ಲ ನ್ಯೂಸ್, ಎಲ್ಲ ಚಾನಲ್ಗಳಲ್ಲೂ ಸ್ವಲ್ಪ ನೋಡ್ತೀನಿ. ಎಲ್ಲ ಚಾನಲ್ಗಳು ಸ್ವಲ್ಪ ನೋಡ್ತೀನಿ. ಹಾಫ್ ಆನ್ ಅವರ್ ಮಲಗೋಕ್ಕಿಂತ ಮುಂಚಿತವಾಗಿ. ಸೊ 11 ಗಂಟೆಯಿಂದ 12 ಗಂಟೆ ಒಳಗಡೆ ಅವೆಲ್ಲ ಮಾಡಿ ನೋಡ್ತೀನಿ. ಆಮೇಲೆ ಸಂಗೀತ ಕೇಳಕ್ಕೆ ಸಮಯ ಸಿಗಲ್ಲ. ಮೊದಲು ಕೇಳ್ತಿದ್ದೆ, ಮೊದಲು ಕೇಳ್ತಾ ಇದ್ದೆ. ಸಂಗೀತ ಎಲ್ಲ ಸಂಗೀತಗಳು ಕೂಡ. ಜನಪದನು ಕೇಳ್ತೆ. ನನಗೆ ಜನಪದ ಭಾಳ ಇಷ್ಟ. ಹೌದೌದು, ನಾನು ಕೂಡ ವೀರ ಮಕ್ಕಳು ಕುಣಿತ, ಜನಪದ ಹಾಡುಗಳು ಅವೆಲ್ಲ ಕಲ್ತಿದ್ದೆ ನಾನು ಹಿಂದೆ. ಪಾದಯಾತ್ರೆಯಲ್ಲಿ ಅದೆಲ್ಲ ಸ್ವಲ್ಪ ಹೌದೌದು, ಅದಕ್ಕೆ ಈಗಲೂ ಸೆಳೆತ ಇದೆ ಈಗಲೂ. ಅದನ್ನು ನಮ್ಮ ಸಂದರ್ಶನದಲ್ಲಿ ಒಂದು ಸ್ವಲ್ಪ ತೀರಿಸ್ಕೊಂಡ್ಬರ್ಬೋದು. ಜನಪದ ಒಂದು ಯಾವ್ದಾರು ಒಂದು ಸಾಲು ಹಾಡ್ಬೋದಾ? ಮರ್ತೋಗ್ಬಿಟ್ಟಿದ್ದಾವೆ ಈಗ. ಹೆಂಗೆ ಮರೆಯೋಕ್ಕೆ ಸಾಧ್ಯ? ಹುಟ್ಟದಾಗಿಂದ ಕೇಳ್ಕೊಂಡ್ಬಂದಿದ್ದೆ, ಎಲ್ಲ ಮರ್ತೋಗ್ಬಿಟ್ಟಿದ್ದಾವೆ. ಈಗ ಇತ್ತೀಚೆಗೆ ನಾನು ಮೊದಲು ಪ್ರತಿ ವರ್ಷ ಹಳ್ಳಿಗೆ ಹೋಗ್ತಾ ಇದ್ದೆ, ನಮ್ಮೂರಿಗೆ ಹೋಗ್ತಾ ಇದ್ದೆ. ಈ ಕಳೆದ ಒಂದು 10 ವರ್ಷಗಳಿಂದ ಹೋಗ್ತಾ ಇಲ್ಲ. ಎಲ್ಲ ಹಬ್ಬ ಹರಿದಿನಗಳಲ್ಲಿ ನಾವು ವೀರ ಮಕ್ಕಳು ಕುಣಿತ ಮಾಡೋದು, ನಂದಿ ಕುಣಿತ ಮಾಡೋದು, ನಂದಿ ಕಂಬದ ಕುಣಿತ ಮಾಡೋದು, ಪೂಜಾ ಕುಣಿತ ಇವೆಲ್ಲ ಮಾಡ್ತಾ ಇದ್ದ. ಈಗ 12 ವರ್ಷಗಳಿಂದ ಹೋಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಬದುಕಿನ ಫಿಲಾಸಫಿಗೆ, ನಿಮ್ಮ ರಾಜಕೀಯಕ್ಕೆ ಹತ್ತಿರ ಅನಿಸೋವಂಥ ಯಾವ್ದಾದ್ರು ಜಾನಪದ ಗೀತೆ ಇದೆಯಾ? ಆ ಥರದ್ದು ಯಾವುದು ನಿಮಗೆ ಇಷ್ಟವಾಗಿರೋದು, ನಿಮಗೆ ಹತ್ತಿರವಾಗಿರೋದು? ಆ ಥರದ್ದು ಯಾವುದೂ ಇಲ್ಲ. ಓಕೆ, ಸಂಗೀತ ಬಿಟ್ಟರೆ ಬೇರೆ ಏನು ಓದ್ತೀರಿ? ಹೆಚ್ಚಾಗಿ ನ್ಯೂಸ್ ಪೇಪರು, ಮ್ಯಾಗ್ಝಿನ್ಸ್ಗಳವೇನೇ ಓದೋದು ಹೆಚ್ಚಾಗಿ. ಯಾವುದಾದ್ರೂ ಒಳ್ಳೆ ಪುಸ್ತಕಗಳಿದ್ದರೆ ಓದ್ತೀನಿ. ಯಾವುದಾದ್ರು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಬೇರೆ ಆಟೋಬಯೋಗ್ರಫಿಗಳು, ಆ ಥರ ಇದ್ದರೆ ಓದ್ತೀನಿ. 3 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ, ನನಗೆ 5 ವರ್ಷ ಅಂತ ಹೇಳೋಕ್ಕೆ ಯಾಕೋ ನನಗೂ ಸ್ವಲ್ಪ ನಂಬಿಕೆ ಬರ್ತಿಲ್ಲಪ್ಪ. 5 ವರ್ಷದ ನಂತರ ಸಿದ್ದರಾಮಯ್ಯನವರು ಯಾವ ಥರ ಕರ್ನಾಟಕ ನೋಡಬೇಕು ಅಂತ ಅಂದ್ಕೊಳ್ತಾರೆ ಅಂತ ಕೇಳೋಣ ಅಂತ ಹೋದರೆ ಯಾಕೋ ಬಾಯಿ 3 ವರ್ಷ ಬರ್ತಾ ಇದೆ. ಇಲ್ಲ, ನೀವು ಬಹಳ ಕಾನ್ಫಿಡೆಂಟಾಗಿ ಕೇಳ್ಬೋದು, ಭಾಳ ಕಾನ್ಫಿಡೆಂಟಾಗಿ ಕೇಳ್ಬೋದು. ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಕಾದ ಅಗತ್ಯ ಇಲ್ಲ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಿಮ್ಮ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯನವ್ರ ಸರ್ಕಾರನೇ. ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ 5 ವರ್ಷನೂ. 5 ವರ್ಷದ ನಂತರ ಯಾವತ್ತು ಆ್ಯಕ್ಚುಲಿ ಕರ್ನಾಟಕದಲ್ಲಿ ನೀವು ಏನಾದ್ರು ಒಂದು
ಕಾಂಟ್ರಿಬ್ಯೂಟ್ ಮಾಡಿ ಹೋಗ್ತೀರಿ, ದಿಸ್ ಇಸ್ ವಾಟ್ ಐ ಮಸ್ಟ್ ಬಿ ರಿಮೆಂಬರ್ಡ್ ಫಾರ್ ಅಂತಿದ್ರೆ ಏನದು? ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ರಾಜ್ಯದಲ್ಲಿ ಯಾರೂ ಕೂಡ ಆತಂಕದಿಂದ ಬದುಕಬಾರ್ದು, ಆತಂಕ ಭಯದಿಂದ ಅನೇಕ ಇರಬಾರ್ದು. ವಿಷಯಗಳಿಂದ ಆತಂಕ ಶುರು. ಕೋಮುವಾದಗಳಿಗೆ ಅವಕಾಶ ಮಾಡಿಕೊಡ್ಕೊಡೋದು, ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಡ್ಕೊಡೋದು, ಮತ್ತು ನೀರಾವರಿನ ಪೂರ್ಣಗೊಳಿಸ್ತಕ್ಕಂಥದ್ದು ನಮ್ಮ 5 ವರ್ಷಗಳಲ್ಲಿ. ವಿದ್ಯುತ್ ಶಕ್ತಿ ಅಭಾವನ ನೀಗಿಸ್ತಕ್ಕಂಥದ್ದು, ಇವತ್ತೇನು ಕೊರತೆ ಇದೆ ಅದನ್ನು ನೀಗಿಸ್ತಕ್ಕಂಥದ್ದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಮತ್ತು ಯಾರು ವಂಚಿತರಾಗಿದ್ದಾರೆ ಸಾಮಾಜಿಕ ನ್ಯಾಯದಿಂದ ಆ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ. ಫೈನ್, ಅದು ತಾವು ಮಾಡ್ತೀರಿ ಅಂತ ಆಶಿಸ್ತಾ ಕರೆಕ್ಟಾಗಿ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. 5 ವರ್ಷ ಅಂತ ಹೇಳಿದ್ದೀನಿ, 5 ವರ್ಷದ ನಂತರ ಬಹುಶಃ ಮತ್ತೆ ಇಲ್ಲೇ ಭೇಟಿ ಆಗಬಹುದೇನೋ. ಐ ಹೋಪ್ ಫಾರ್ ದ್ಯಾಟ್. ಇಲ್ಲ, ಹಾಗಾಗಿ ಭೇಟಿ ಆಗ್ತಾ ಇರೋಣ. ಥ್ಯಾಂಕ್ ಯು.